ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಇದೇ ಸೆಪ್ಟೆಂಬರ್ 2025ರ ಹೊಸ ರೂಲ್ಸ್, ಹೊಸ ನಿಯಮಗಳು ಜಾರಿಗೆ ಆಗುತ್ತಿದ್ದು ಅನೇಕ ಬದಲಾವಣೆಗಳನ್ನ ಇದೀಗ ಮಾಡಲಾಗುತ್ತಿದೆ. ಈ ಎಲ್ಲಾ ಬದಲಾವಣೆಗಳು, ಹೊಸ ನಿಯಮಗಳು ಜನಸಾಮಾನ್ಯರ ಮೇಲೆ ನೇರ ಪರಿಣಾಮ ಬೀರಲಿದೆ. ಎಸ್ ವೀಕ್ಷಕರೇ, ಇಡೀ ದೇಶಾದ್ಯಂತ ಇದೀಗ ಎಲ್ಲಾ ಜನತೆಗೆ ಹೊಸ ರೂಲ್ಸ್ ಅನ್ನ ಜಾರಿಗೆ ಮಾಡಲಾಗಿದ್ದು, ಏನಿದು ಹೊಸ ಬದಲಾವಣೆ, ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಏನೆಲ್ಲ ಚೇಂಜಸ್ ಆಗ್ತಾ ಇವೆ, ಯಾವ ಕಾನೂನು ಜಾರಿಗೆ ಮಾಡಲಾಗುತ್ತಿದೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಒಂದೊಂದಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋವನ್ನ ಕೊನೆಯವರೆಗೂ ನೋಡುವುದನ್ನ ಮರೆಯಬೇಡಿ ವೀಕ್ಷಕರೇ. ಹೌದು ವೀಕ್ಷಕರೇ, ಮೊಟ್ಟ ಮೊದಲಿಗೆ ಬೆಳ್ಳಿ ಖರೀದಿಸುವವರಿಗೆ ಬಂಪರ್ ಸುದ್ದಿ. ಹೌದು ವೀಕ್ಷಕರೇ, ಬೆಳ್ಳಿಯ ಮೇಲೆ ಹಾಲ್ಮಾರ್ಕ್ ಕಡ್ಡಾಯ ಮಾಡಲಾಗಿದ್ದು, ಈ ಹಿಂದೆ ಚಿನ್ನದ ಆಭರಣಗಳ ಮೇಲೆ ಮಾತ್ರ ಹಾಲ್ಮಾರ್ಕ್ ಮಾಡಲಾಗುತ್ತಿತ್ತು. ಆದರೆ ಈ ಸೆಪ್ಟೆಂಬರ್ 2025ರಿಂದ ಅನ್ವಯ ಜಾರಿಗೆ ಬರುವಂತೆ ಇನ್ನು ಮುಂದೆ ಬೆಳ್ಳಿಗೂ ಕೂಡ ಹಾಲ್ಮಾರ್ಕ್ ಕಡ್ಡಾಯ ಮಾಡಲಾಗಿದೆ. ಮಾರುಕಟ್ಟೆಯಲ್ಲಿ ಮಾರಾಟವಾಗುವ ಬೆಳ್ಳಿ ಆಭರಣಗಳು ಮತ್ತು ಇತರ ವಸ್ತುಗಳ ಪ್ರಮಾಣೀಕರಿಸಲ್ಪಡುತ್ತವೆ ಮತ್ತು ಶುದ್ಧತೆಯ ಪುರಾವೆಯೊಂದಿಗೆ ಇನ್ನು ಮುಂದೆ ಲಭ್ಯವಾಗುತ್ತೆ. ಇದು ನಕಲಿ ಬೆಳ್ಳಿಯ ಮಾರಾಟವನ್ನ ನಿಲ್ಲಿಸುತ್ತದೆ. ಇನ್ನು ವೀಕ್ಷಕರೇ, SBI ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಬಳಕೆದಾರರಿಗೆ ಹೊಸ ಶುಲ್ಕಗಳನ್ನ ಇದೀಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಗ್ರಾಹಕರಿಗೆ ಹೊಸ ಶುಲ್ಕವನ್ನ ವಿಧಿಸುತ್ತಿದೆ. ಎಸ್ ವೀಕ್ಷಕರೇ, ಇದೇ ಸೆಪ್ಟೆಂಬರ್ 1ರಿಂದ ಜಾರಿಗೆ ಬಂದಂತೆ ಆಟೋ ಡೆಬಿಟ್ ನ ಮೇಲೆ 2% ದಂಡವನ್ನ ಇದೀಗ ವಿಧಿಸಲಾಗುತ್ತಿದ್ದು, ಅಂತಾರಾಷ್ಟ್ರೀಯ ವಹಿವಾಟು ಮತ್ತು ಇಂಧನದ ಮೇಲೆ ಹೆಚ್ಚಿನ ಶುಲ್ಕ ವಿಧಿಸಲಾಗುವುದು. ಆನ್ಲೈನ್ ಶಾಪಿಂಗ್ ನ ರಿವಾರ್ಡ್ ಪಾಯಿಂಟ್ ಗಳನ್ನ ಇದೀಗ ಕಡಿಮೆ ಮಾಡಲಾಗಿದೆ. ಇನ್ನು ವೀಕ್ಷಕರೇ, ಮೂರನೆಯದಾಗಿ LPG ಗ್ಯಾಸ್ ಸಿಲಿಂಡರ್ ನ ಬೆಲೆಗಳಲ್ಲಿ ಬದಲಾವಣೆ. ಹೌದು, ಪ್ರತಿ ತಿಂಗಳಂತೆ ಇದೀಗ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿಯೂ ಕೂಡ LPG ಸಿಲಿಂಡರ್ಗಳ ಬೆಲೆಯನ್ನ ಪರಿಷ್ಕರಿಸಲಾಗಿದ್ದು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ತೈಲದ ಬೆಲೆಗಳು ಮತ್ತು ಇತರ ವೆಚ್ಚಗಳನ್ನ ಅವಲಂಬಿಸಿ ಇದೀಗ ಎಲ್ಲ LPG ಗ್ಯಾಸ್ ಸಿಲಿಂಡರ್ನ ಬೆಲೆಯಲ್ಲಿ ಎಲ್ಲ ಜನಸಾಮಾನ್ಯರ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡಲು ಈ ತಿಂಗಳಿನಲ್ಲಿ LPG ಗ್ಯಾಸ್ ಸಿಲಿಂಡರ್ನ ಬೆಲೆಯಲ್ಲಿ ಇಳಿಕೆಯಾಗಲಿದೆ ಎಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ತಜ್ಞರು ಮಾಹಿತಿ ಬಿಡುಗಡೆಗೊಳಿಸಿದ್ದಾರೆ. ಇನ್ನು ವೀಕ್ಷಕರೇ, ನಾಲ್ಕನೆಯದಾಗಿ ATM ನಿಂದ ಹಣವನ್ನ ಡ್ರಾ ಮಾಡುವವರಿಗೆ ಇದೀಗ ಹೊಸ ಬದಲಾವಣೆ. ಹೌದು, ಇನ್ನು ಮುಂದೆ ATM ನಿಂದ ಹಣವನ್ನ ನೀವು ಏನಾದರೆ ವಿಡ್ರಾವಲ್ ಮಾಡುತ್ತಿದ್ದರೆ ನೀವು ದುಬಾರಿಯಾಗಿ ಶುಲ್ಕವನ್ನ ಪಾವತಿ ಮಾಡಬೇಕಾಗುತ್ತೆ. ಹೌದು, ಕೆಲವು ಬ್ಯಾಂಕ್ಗಳು ATM ಗಳಿಂದ ಹಣವನ್ನ ಹಿಂಪಡೆಯುವ ನಿಯಮಗಳನ್ನು ಬದಲಾವಣೆ ಮಾಡಿದೆ. ಇದು ಇದೇ ಸೆಪ್ಟೆಂಬರ್ನಿಂದ ಜಾರಿಗೆ ಬರಲಿದ್ದು, ಉಚಿತ ಮಿತಿಯನ್ನು ಮೀರಿ ವಿಡ್ರಾವಲ್ ಮಾಡಿದರೆ ಹೆಚ್ಚಿನ ಶುಲ್ಕವನ್ನ ಪಾವತಿ ಮಾಡಬೇಕಾಗುತ್ತೆ. ಇನ್ನು ವೀಕ್ಷಕರೇ, ಕೊನೆಯದಾಗಿ FD ಬಡ್ಡಿ ದರಗಳಲ್ಲಿ ಬದಲಾವಣೆ. ಹೌದು, ಅನೇಕ ಬ್ಯಾಂಕುಗಳು ಸೆಪ್ಟೆಂಬರ್ನಲ್ಲಿ FD ಬಡ್ಡಿ ದರಗಳನ್ನ ಪರಿಶೀಲಿಸುತ್ತಿದ್ದು, ಪ್ರಸ್ತುತ ಹೆಚ್ಚಿನ ಬ್ಯಾಂಕ್ಗಳು 6.5ರಿಂದ 7.5ರ ಬಡ್ಡಿಯನ್ನು ನೀಡುತ್ತಿದೆ. ಆದರೆ ಮಾರುಕಟ್ಟೆಯಲ್ಲಿ ದರಗಳು ಇನ್ನು ಮುಂದೆ ಕಡಿತ ಮಾಡುವ ಒಂದು ಉಲ್ಲೇಖವನ್ನ ಬ್ಯಾಂಕ್ಗಳು ತೀರ್ಮಾನಿಸಿವೆ. ಹೀಗಾಗಿ ವೀಕ್ಷಕರೇ, ನೋಡಿದಿರಲ್ಲ, ಇವು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಜಾರಿಗೆ ಬರುತ್ತಿರುವ 4ರಿಂದ ಹೊಸ ಬದಲಾವಣೆಗಳು, ಹೊಸ ರೂಲ್ಸ್, ಹೊಸ ನಿಯಮಗಳು ಆಗಿದ್ದು, ಪ್ರತಿಯೊಬ್ಬರಿಗೂ ಈ ವಿಡಿಯೋ, ಈ ಮಾಹಿತಿಯನ್ನ ವಾಟ್ಸ್ಆಪ್, ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಈ ವಿಡಿಯೋ, ಈ ಮಾಹಿತಿ ತಿಳಿದುಕೊಳ್ಳುವಂತೆ ಸೂಚಿಸಿ.